ಗೆಳೆಯರೇ, ಇವತ್ತು ನಾವು ಸೂಪರ್ನೋವಾ AI ಇಂಗ್ಲೀಷ್ ಲರ್ನಿಂಗ್ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಲ್ಲಿ ನಾವು ಇಂಗ್ಲೀಷನ್ನ ಲರ್ನ್ ಮಾಡೋದಕ್ಕಾಗಿ ಮೊದಲು ಅಕೌಂಟನ್ನು ಆ್ಯಕ್ಟಿವೇಷನ್ ಮಾಡ್ಕೋಬೇಕು ಮತ್ತು ನಾವು ಸಬ್ಸ್ಕ್ರಿಪ್ಷನ್ ಬೈ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲು ಪ್ಲೇಸ್ಟೋರ್ನಿಂದ ನಾನು ಈ ರೀತಿ ಸೂಪರ್ನೋವಾ AI ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಆ್ಯಪ್ನ ಓಪನ್ ಮಾಡ್ತೀನಿ. ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಸಂಪೂರ್ಣವಾಗಿ ನೀವು ನೋಡಿ. ಇಲ್ಲಿ ಮೊದಲು ನಾವು ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಫೋನ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿಬಿಟ್ಟು ನೋಡಿ ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 6 ಅಂಕಿಗಳ ಒಂದು OTP ಬರುತ್ತೆ. ಈ ಬಾಕ್ಸ್ನಲ್ಲಿ ಈ ರೀತಿ ಎಂಟರ್ ಮಾಡಬೇಕು. ಮಾಡಿದ ನಂತರದಲ್ಲಿ ಈ ರೀತಿ ಏನಾದರೂ ಪರ್ಮಿಷನ್ಸ್ ಕೇಳಿದರೆ ಅಲೌ ಕೊಡಿ. ಕೊಟ್ಟ ನಂತರದಲ್ಲಿ ಇಲ್ಲಿ ಭಾಷೆನ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ಇದು ಇಂಪಾರ್ಟೆಂಟು. ಕನ್ನಡ ಅಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಫಿಲ್ ದ ಸ್ಟೂಡೆಂಟ್ಸ್ ಡೀಟೇಲ್ಸ್, ಕಿಡ್ ಅಥವಾ ಅಡಲ್ಟ್ ಅಂದರೆ ನೀವು ವಯಸ್ಕರಿದ್ದೀರಾ ಅಥವಾ ಚಿಕ್ಕ ಮಕ್ಕಳಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೀವು ಕಾಲೇಜ್ ಅಥವಾ ವರ್ಕ್ ಅಥವಾ ಹೋಮ್ ಮೇಕರ್ ಅಥವಾ ಟೀಚರ್ ಏನಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನೋಡಿ ಕಾಲೇಜ್ಗೆ ಹೋಗ್ತಾ ಇದ್ದರೆ ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವರ್ಕ್ ಮಾಡ್ತೀನಿ, ಅದಕ್ಕಾಗಿ ವರ್ಕ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಮತ್ತೆ ಫರ್ದರ್ ಡೀಟೇಲ್ಸ್ನ ಅದಕ್ಕೆ ಕೊಡಬೇಕಾಗುತ್ತೆ. ನಿಮ್ಮ AI ಸ್ಪೋಕನ್ ಇಂಗ್ಲೀಷ್ ಪಾರ್ಟ್ನರ್ ಹಲೋ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಹೆಸರನ್ನ ಹೇಳಬೇಕಾಗುತ್ತೆ, ಅಂದರೆ ನಮ್ಮ ಹೆಸರಿನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅದು ನಮಗೆ ನಮ್ಮ ಹೆಸರಿನಿಂದ ಕರೆಯುತ್ತೆ. ಸೇವ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ನಿಮ್ಮ ಒಂದು ಯಾವ ರೀತಿ ನೀವು ವಾಟ್ ಬ್ರಿಂಗ್ಸ್ ಯು ಟು ಸೂಪರ್ನೋವಾ ಟುಡೇ, ಅಂದರೆ ನೀವು ಯಾವ ರೀತಿಯಲ್ಲಿ ನೀವು ಈ ಒಂದು ಆ್ಯಪ್ಗೆ ಬಂದಿದ್ದೀರಾ ಅಂತ ಅಥವಾ ಯಾವ ಒಂದು ಏಮ್ ಇಟ್ಕೊಂಡು ನೀವು ಬಂದಿದ್ದೀರಾ ಅಂತ ಕೇಳುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮ್ಮ ಇಂಗ್ಲೀಷ್ ಲೆವೆಲ್ ಏನು ಅಂತ ಯಾವ ಸ್ಟೇಜಲ್ಲಿ ಇಂಗ್ಲೀಷ್ ಇದೆ ಅಂತ ಇಲ್ಲಿ ಕೇಳ್ತಾ ಇದೆ ನೋಡಿ. ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೀನಿ, ಆದರೆ ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿ ನಮ್ಮ ಒಂದು ಕಂಡೀಷನ್ ಯಾವ ರೀತಿ ಇದೆ, ನಾವು ಪರ್ಫೆಕ್ಟ್ ಮಾತಾಡ್ತೀವ ಅಥವಾ ವರ್ಡ್ಸ್ ಮಾತ್ರ ಅರ್ಥ ಆಗುತ್ತೆ ಅಥವಾ ಸ್ವಲ್ಪ ಮಾತಾಡ್ತೀವ ಅಥವಾ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ರೀತಿ ನಮ್ಮ ಒಂದು ಇಂಗ್ಲೀಷ್ ಸ್ಟೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಂಗ್ಲೀಷ್ ಕಲಿಯಲು ರೆಗ್ಯುಲರ್ ಆಗಿ ಮಾತನಾಡಬಹುದು ಬೆಸ್ಟ್ ವೇ ಅಂತ ಬರ್ತಾ ಇದೆ. ಓಕೆ, ನಿಮ್ಮ ಹತ್ತಿರ ಇಂಗ್ಲೀಷ್ನ ಮಾತಾಡೋಕ್ಕೆ ಯಾರಾದರೂ ಇದ್ದಾರಾ ಅಂತ ಕೇಳ್ತಾ ಇದೆ. ಇದ್ರೆ ಎಸ್ ಅಂತ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಜೊತೆ ಡೈಲಿ ಪ್ರಾಕ್ಟೀಸ್ ಮಾತಾಡಿ ನಿಮ್ಮ ಫ್ಲುಯೆನ್ಸಿ ಬೆಳೆಯೋದು ನೋಡಿ ಅಂತ ಇಲ್ಲಿ ನಾವು 3 ಅಂತ ಕ್ಲಿಕ್ ಮಾಡ್ಕೊತೀನಿ. ನಂತರದಲ್ಲಿ ಒಂದು ಪ್ರೀಮಿಯಮ್ನ ನಾವು ಇಲ್ಲಿ ಖರೀದಿ ಮಾಡಬೇಕಾಗುತ್ತೆ. ಮೊದಲು ₹9 ಮಾತ್ರ ಪೇಮೆಂಟ್ ಮಾಡಬೇಕು. ನಂತರದಲ್ಲಿ ಫ್ರೀ ಟ್ರಯಲ್ ಮುಗಿದ ನಂತರದಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನಿರುತ್ತೆ ಆದಷ್ಟು ಅಮೌಂಟ್ ಕಟ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದು ಕಟ್ ಆಗುತ್ತೆ. ಅದಕ್ಕಾಗಿ ನೀವು ಮೊದಲು ಇದನ್ನು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ತೊಗೊಳ್ಳಿ. ಇಲ್ಲಿ ನೋಡಿ ಮೊದಲು UPI ID ಹಾಕಬೇಕಾಗುತ್ತೆ. ಆ್ಯಡ್ ನ್ಯೂ UPI ID ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಹೋಗಿ UPI ID ಸೆಟ್ಟಿಂಗ್ಸ್ನಲ್ಲಿ ಅಥವಾ ಆಪ್ಷನ್ಸ್ನಲ್ಲಿ ಹೋದ ನಂತರದಲ್ಲಿ ಅಲ್ಲಿ UPI ID ಇರುತ್ತೆ. ಅದನ್ನು ತೊಗೊಂಡು ಇಲ್ಲಿ ಎಂಟರ್ ಮಾಡಬೇಕು. ಮಾಡಿಬಿಟ್ಟು ಟ್ರೈ ಪ್ರೀಮಿಯಮ್ at 9 ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ UPI ID ಎಂಟರ್ ಮಾಡಿದ್ದೀನಿ. ಟ್ರೈ ಪ್ರೀಮಿಯಮ್ at 9 ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ₹9 ಮಾತ್ರ ಕಟ್ ಆಗುತ್ತೆ ಸ್ನೇಹಿತರೆ, ಆದರೆ ಅದೇ ಫೈನಲ್ ಅಲ್ಲ. ಆ ನಂತರದಲ್ಲಿ ಅವರ ಒಂದು 7 ದಿನ ಅಥವಾ ಎಷ್ಟು ದಿನ ಅವರ ಫ್ರೀ ಟ್ರಯಲ್ ಇದೆ, ಆ ಫ್ರೀ ಟ್ರಯಲ್ ಮುಗಿದ ನಂತರದಲ್ಲಿ ನಮ್ಮ ಅಮೌಂಟ್ ಅವರ ಒಂದು ಮಂತ್ಲಿ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ನಮ್ಮ ಅಕೌಂಟಿಂದ ನೇರವಾಗಿ ಕಟ್ ಆಗುತ್ತೆ. ಇಲ್ಲಿ ನೋಡಿ ಫೋನ್ಪೇ ಆ್ಯಪ್ನಲ್ಲಿ ನಾವು UPI ID ಏನು ಹಾಕಿದ್ವಿ ಆ UPI IDಗೆ ಒಂದು ರಿಕ್ವೆಸ್ಟ್ ಬಂದಿರುತ್ತೆ. ಅಲ್ಲಿ ಸೆಟ್ ಆಟೋಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಆಟೋಪೇನ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ UPI ಪಿನ್ನನ್ನು ಹಾಕಿ ನಾವು ಆಟೋಪೇನ ಸೆಟ್ ಮಾಡಿದ ನಂತರದಲ್ಲಿ ಅವರಿಗೆ ಒಂದು ಮ್ಯಾಂಡೇಟ್ ಸಿಗುತ್ತೆ, ಅಂದರೆ ಅವರು ನಮ್ಮ ಅಕೌಂಟ್ನಿಂದ ಅವರ ಒಂದು ಏನು ಸಬ್ಸ್ಕ್ರಿಪ್ಷನ್ ಇರುತ್ತೆ ಅಷ್ಟು ಹಣ ಅನ್ನೋದು ಕಟ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಈ ರೀತಿ ಕಟ್ ಆದ ನಂತರದಲ್ಲಿ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಸಂಪೂರ್ಣವಾಗಿ ಆ್ಯಕ್ಟಿವೇಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ₹9 ಮಾತ್ರ ಪೇಮೆಂಟ್ ಮಾಡಿದ್ದೀವಿ, ಆದರೆ ನಾವು ಆಟೋಮೆಟಿಕ್ ಹಣ ಕಟ್ ಆಗೋದಕ್ಕಾಗಿ ಅವರಿಗೆ ಒಪ್ಪಿಗೆನ ಕೊಟ್ಟಿದ್ದೀವಿ. ಅಂದರೆ 7 ದಿನನೋ ಅಥವಾ 9 ದಿನ ಫ್ರೀ ಟ್ರಯಲ್ ಇರುತ್ತೆ. ಅಂದರೆ ನಮ್ಗೆ ಅದರ ಅನುಭವ ನೋಡಬೇಕು. ನಮಗೆ ಸರಿ ಅನಿಸಲಿಲ್ಲ ಅಂದರೆ ಫೋನ್ಪೇನಲ್ಲಿ ಹೋಗಿ ಅದನ್ನು ಸಬ್ಸ್ಕ್ರಿಪ್ಷನ್ ಕೂಡ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಹಣ ಅನ್ನೋದು ಕಟ್ ಆಗುತ್ತೆ. ನಿಮಗೆ ಸರಿ ಅನಿಸಿದರೆ ಮಾತ್ರ ಇಟ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಕ್ಯಾನ್ಸಲ್ ಮಾಡಿದರೆ ಹಣ ಕಟ್ ಆಗಲ್ಲ. ನಂತರದಲ್ಲಿ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಏನು ಪ್ರೀಮಿಯಮ್ ಇರುತ್ತೆ ಅದರ ಒಂದು ಸೆಟಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸಂಪೂರ್ಣವಾಗಿ ಸೆಟಪ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅದು ನಮಗೆ ಇಂಗ್ಲೀಷ್ನಲ್ಲಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಏನು ಕಂಡೀಷನ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸೆಂಟೆನ್ಸ್ಗಳನ್ನ ಅದು ನಮಗೆ ಹೇಳುತ್ತೆ ಯಾವ ರೀತಿ ಅಂತ ನಾವು ಅದಕ್ಕೆ ಕೇಳಬಹುದು. ಇದನ್ನೆಲ್ಲ ಕೇಳೋದ್ರಿಂದ ನಮಗೆ ಇಂಗ್ಲೀಷ್ ಅನ್ನೋದು ಸಂಪೂರ್ಣವಾಗಿ ಇಂಪ್ರೂವ್ ಆಗುತ್ತೆ. ಈ ರೀತಿ ನಾವು ಸೂಪರ್ನೋವಾ AI ಆ್ಯಪ್ನಲ್ಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು.